ಮಾಡ್ಕೊಳ್ಳಿ. ಏನು ಸಮಸ್ಯೆ ಆಗಿದೆ ಹೇಳಿ ಸರ್. ನಮ್ಮ ಹೆಸರು ಜಾರ್ನಾಯಕ ಅಂತೇಳಿ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಸರ್ಕಾರದ ವತಿಯಿಂದ. ಮತ್ತು ಈ ಬಾರಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು ಜಿಲ್ಲಾಡಳಿತ ವತಿಯಿಂದ ನಮ್ಮ ಒಂದು ಸಾಂಸ್ಕೃತಿಕ ಚಟುವಟಿಕೆಯನ್ನು ಗುರುತಿಸಿ ಮೈಸೂರು ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಗೌರವಿಸಿದ್ದಾರೆ. ಅದು ಏನಪ್ಪ ಸಮಸ್ಯೆ ಆಗಿದೆ, ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ನಾವು ಕಲಾವಿದರಾಗಿ ಕಲೆಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಇರ್ಬೋದಾಗಿ ಹಿಂದುಳಿದ ವರ್ಗ, ಸಾಮಾನ್ಯ ವರ್ಗದ ಎಲ್ಲ ಕಲಾವಿದರು ಕೂಡ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ನಾವು ಅಪ್ಲಿಕೇಶನ್ ಸಲ್ಲಿಸ್ತೀವಿ. ಆದರೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿ 2 ವರ್ಷಗಳ ಹಾಕಕ್ಕೆ ಬಂತು. ಇನ್ನೇನು ಸರ್ಕಾರ ಇನ್ನೂ ಕೂಡ ಅನುದಾನ ಬಿಡುಗಡೆ ಮಾಡಿಲ್ಲ. ಅದರಿಂದ ಕಲಾವಿದರಿಗೆ ತುಂಬ ತೊಂದರೆಯಾಗಿದೆ. ಆದರೆ ನಾವು ಇಲ್ಲಿ ಇಲಾಖೆಯಲ್ಲಿ ಕೇಳ್ತು ಅಂದರೆ ಅವರು ಬೆಂಗಳೂರಲ್ಲಿ ಕೇಳಿ, ನಿರ್ದೇಶಕರು ಕೇಳಿ ಅನುದಾನ ಸರ್ಕಾರ ಬಿಡುಗಡೆ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಹಿಂಗೆ ಪರಿಸ್ಥಿತಿ ಉಂಟಾದರೆ ಇಂತಹ ಒಂದು ದೊಡ್ಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಈ ರೀತಿ ಅನುದಾನ ಇಲ್ಲ ಅಂದರೆ ಇನ್ನು ಬೇರೆ ಇಲಾಖೆಗಳ ಗತಿ ಏನು ಅಂತ ನಮ್ಗೆ ಕಷ್ಟ. ನಾವು ಕಲಾವಿದರಿಗೆ ನಂಬ್ಕೊಂಡು ಜೀವನ ಮಾಡೋದಕ್ಕೆ ಅರ್ಜಿ ಕೊಡ್ತೀವಿ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ವರ್ಷ ಪೂರ್ತಿ ನಿರಂತರ ಸಾಂಸ್ಕೃತಿಕ ಚಟುವಟಿಕೆ ನಡೀಬೇಕು. ಆದರೆ ಇಲ್ಲಿ ಕೇಳಿದ್ರೆ ಅನುದಾನವಿಲ್ಲ ಅಂತ ಅರ್ಜಿ ಕೊಟ್ಟರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಅನುದಾನ ಇಲ್ಲ, ಅದರಿಂದ ನೀವು ಅಲ್ಲಿ ಕೇಳಿ, ಬೆಂಗಳೂರಲ್ಲಿ ಕೇಳಿ ಅಂತಾನೆ. ಹಿಂಗಾದ ಪರಿಸ್ಥಿತಿ ಏನು ಅಂತ ನಮ್ಗೆ ಅರ್ಥವಾಗ್ತಾ ಇದೆ. ಅದರಿಂದ ಕೂಡಲೇ ಸರ್ಕಾರ ನಮ್ಮ ಕಲಾವಿದರಿಗೆ ಅನುದಾನ ಬಿಡುಗಡೆ ಮಾಡಿ ಕಲಾವಿದರಿಗೆ ಸ್ಪಂದಿಸಬೇಕು. ಅದರಿಂದ ಇಷ್ಟು ದೊಡ್ಡ ಇಲಾಖೆಯಲ್ಲಿ ಹಣ ಇಲ್ಲದ್ರೆ ನಮ್ಗೆ ಎಷ್ಟು ಭಾಳ ನೋವಾಗುತ್ತೆ ಸರ್. ಗೊತ್ತಾಯಿತು. ಈಗ ಯಾವಾಗ ರೀತಿ ಇಷ್ಟು ವರ್ಷಗಳ ಕಾಲದಲ್ಲಿ ನಮ್ಗೆ ಈ ರೀತಿ ತೊಂದರೆ ಇಲ್ಲ. ಒಂದು 3 ತಿಂಗಳ 4 ತಿಂಗಳ ಅನುದಾನ ಕೊಟ್ಬಿಡ್ತಿದ್ರು. ಹಾಗೆ ಮಾಸಾಸನ ಕೂಡ ಪಾಪ ಹಿರಿಯ ಕಲಾವಿದರುಗಳು ಮಾಸಾಸನಕ್ಕೆ ಅವರು ಕೂಡ ನೋಡಿ ಸರ್ಕಾರ ಕೊಡೋದು 2,500 ರೂಪಾಯಿ ಜಾಸ್ತಿ. ನಾವು ಬೇಡಿಕೆ ಇಟ್ಟಿದ್ದು ಕಲಾವಿದರಿಗೆ ಒಂದು 5,000 ನಾವು ಕೊಡಬೇಕು. ನಮ್ಮ ನಾಡು ನುಡಿ ಸಂಸ್ಕೃತಿಗೆ ಜೀವತ ಇದು. ಕಲಾವಿದರು ಅವರು ವಿಶ್ರಾಂತಿ ಪಡೆ ಟೈಮ್ವರೆಗೆ ಒಂದು ಅನುದಾನ ಅಂತಂದರೆ ಒಂದು ಮಾಸಾಸನ ಒಂದು 2,000 ಕೊಡ್ತಿದ್ರು. ಅದು 5,000 ಕೊಡುವ ಒಂದು ಬೇಡಿಕೆ, ಅದನ್ನೂ ಕೂಡ ಜಾಸ್ತಿ ಮಾಡಿಲ್ಲ. ಬರೀ 500 ರೂಪಾಯಿ ಕೇವಲ ಜಾಸ್ತಿ ಮಾಡಿದ್ದಾರೆ. ಅದು ಕೂಡ ಸರಿಯಾಗಿ ತಿಂಗಳು ಬರ್ತಾ ಇಲ್ಲ. ಒಂದು 3 ತಿಂಗಳು 4 ತಿಂಗಳು ಆದರೂ ಕೂಡ ಪಾಪ ಅವರು ಹಿರಿಯ ನಮ್ಮ ಕಲಾವಿದರುಗಳು ವಯಸ್ಸಾದ ಕಾಲದಲ್ಲಿ ಒಂದು ಔಷಧೋಪಚಾರಕ್ಕಿರ್ಬೋದು, ಊಟಕ್ಕಾಗಲಿ ಅದನ್ನೇ ನಂಬ್ಕೊಂಡಿರ್ತಾರೆ. ಆದರೂ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಹಿಂಗಾದರೆ ಕಲಾವಿದರ ಪರಿಸ್ಥಿತಿ ಏನು ಅಂತ ನಮ್ಗೆ ಅರ್ಥವಾಗ್ತಾ ಇಲ್ಲ. ಸರ್ಕಾರ ದಯಮಾಡಿ ನಮ್ಮ ಕಲಾವಿದರಿಗೆ ಸಮಸ್ಯೆ ಬಗೆಹರಿಸಬೇಕು ಕೂಡಲೇ ಅಂತ ನಾವು ಮನವಿ ಮಾಡ್ತೀವಿ. ಪರಿಶಿಷ್ಟ ಪಂಗಡದ ಕಲಾವಿದರಿಗೆ ಅಷ್ಟು ಅನುದಾನ ಕೊಟ್ಟಿವಿ, ಇಷ್ಟು ದಾನ ಕೊಡ್ತೀವಿ ಅಂತಾರೆ. ಯಾವ ಅನುದಾನ ಇದೆ? ನಮ್ಮ ಪರಿಶಿಷ್ಟ ಅನುದಾನ ಹಾಗೆ ಬುಡಕಟ್ಟು ಉತ್ಸವ ಮಾಡಬೇಕಾಗಿತ್ತು. ಜನಪರ ಉತ್ಸವ ಅಂತ ಆಯಾ ಜಿಲ್ಲೆಯಲ್ಲಿ ಬುಡಕಟ್ಟು ಜನಾಂಗ ವಾಸ ಮಾಡುವ ಸ್ಥಳದಲ್ಲಿ ಸರ್ಕಾರದ ಒಂದು ಆದೇಶ ಇದೆ. ಇವ್ರು ತಗೊಂಡೋಗಿ ಬಾರಿ ಇದೆಲ್ಲೋ ಡಿಸೆಂಬರ್ಲಿ ಮಾಡಬೇಕಿತ್ತು, ಅದು ಮಾಡಲೇ ಇಲ್ಲ. ಆ ದುಡ್ಡು ಕೋಟಿಗಟ್ಟಲೆ ಅನುದಾನ ಬರುತ್ತೆ ಆಯಾ ಜಿಲ್ಲೆಯಿಂದ. ಆ ದುಡ್ಡು ಇಲ್ಲೋಯ್ತು. ನಮ್ಮ ಪ್ರಶ್ನೆ, ಬುಡಕಟ್ಟು ಉತ್ಸವ ಮಾಡಿ ಅಂತ ನಮ್ಮ ಅರ್ಜಿ ಸಲ್ಲಿಸಿದ್ರು. ಆಯಾ ಜಿಲ್ಲೆಯಲ್ಲಿ ಮಾಡಬೇಕಾಗಿತ್ತು. ನಾವು ಬಳ್ಳಾರಿಯಲ್ಲಿ ಮಾಡ್ತಾರೆ ಅಂತ ಅರ್ಜಿ ಕೊಟ್ಟಿದ್ದೀವಿ. ಆ ಬುಡಕಟ್ಟು ಉತ್ಸವನೂ ಮಾಡಲಿಲ್ಲ. ಹಾಗೆ ಬುಡಕಟ್ಟು ಉತ್ಸವಕ್ಕೆ ಮೀಸಲಿಟ್ಟು ಹಣ ಎಲ್ಲೋಯ್ತು ಅಂತ ನಮ್ಮ ಕಲಾವಿದರು ಇವು ಒಂದು ಯಕ್ಷ ಪ್ರಶ್ನೆ ಅಂತ ಹೇಳ್ಬೋದು. ನಾವು ವೇದಿಕೆಗೆ ಸೀಮಿತ ಅನ್ಬೋದು, ಹೇಳ್ತಾರೆ ಅಷ್ಟೇ. ಯಾರು ಕೂಡ ಆಶ್ವಾಸನೆ ನಡೆಸಲ್ಲ. ಪರಿಶಿಷ್ಟ ಕಲಾವಿದರು, ದಲಿತ ಕಲಾವಿದರು ಉದ್ಧಾರ ಮಾಡ್ತೀವಿ ಅಂತ ಎಲ್ಲಿ ಉದ್ಧಾರ ಮಾಡ್ತಾರೆ? ಅನುದಾನವಿಲ್ಲ ಅಂದಮೇಲೆ ಇನ್ನು 2 ವರ್ಷ ಆಗಿದೆ, ಇನ್ನೂ ಅನುದಾನ ಇಷ್ಟು ದೊಡ್ಡ ಇಲಾಖೆಲೆ ಅನುದಾನ ಬಿಡುಗಡೆ, ಕಲಾವಿದರು ಸಂಕಷ್ಟ ಪಡ್ತಾ ಇದ್ದೀವಿ ಅಂದರೆ ಇನ್ನು ಏನು ಸರ್ಕಾರ ನಮಗೆ ಕಲಾವಿದರಿಗೆ ಏನು ಗೌರವ ಕೊಡುತ್ತೆ ಅಂತ ನಮಗೆ ಮುಂದೆ ನಾವು ಎಲ್ಲ ಕಲಾವಿದರು ಹೋರಾಟ ಮಾಡಬೇಕು ಅಂದ್ಕೊಂಡಿದ್ದೀವಿ. ಯಾಕೆ ನಿರ್ದೇಶಕರು ಹೇಳಿದ ಪಾಪ ನಾವು ಅವ್ರು ಏನು ಮಾಡೋಣ, ಸರ್ಕಾರ ಬಿಡುಗಡೆ ಮಾಡಿಲ್ಲ, ನಾವು ಏನು ಮಾಡೋಂಗಿದೆ, ನೀವು ಸರ್ಕಾರ ಮಾಡಿದಾಗ ಚರ್ಚೆ ಮಾಡಿ ಸಂಬಂಧಪಟ್ಟ ಇಲಾಖೆಯವರು ಹೋಗಿ ಬೆಂಗಳೂರಿಗೆ ಹೋಗಿ ಅಂತಾರೆ. ನಾವು ಕಲಾವಿದರು ಬೆಂಗಳೂರಿಗೆ ಹೋಗೋಕ್ಕಾಗುತ್ತೆ. ಆದ್ದರಿಂದ ಸರ್ಕಾರದ ಕೂಡಲೇ ನಮ್ಮ ಕಲಾವಿದರ ಈ ಸಮಸ್ಯೆ ಬಗೆಹರಿಸ್ತಿದ್ರೆ ನಾವು ಕಲಾಮಂದಿರ ಮುಂದೆ ನಮ್ಮೆಲ್ಲ ಕಲಾವಿದರು ಯಾರ್ಯಾರಿಗೆ ಅನುದಾನ ಬಿಡುಗಡೆಯಾಗಿ ಈಗ ಯಾರಿಗೂ ಕೊಟ್ಟಿಲ್ಲ ಎಲ್ಲ ಕಲಾವಿದರು ಸೇರಿ ನಮ್ಮ ಮೈಸೂರು ಕಲಾಮಂದಿರದ ಮುಂದೆ ನಾವು ಧರಣಿ ಕೂರ್ತೀವಿ. ಮೈಸೂರು ಜಿಲ್ಲೆಯಲ್ಲಿ ಇಷ್ಟೇ ತುಂಬ ಜನ ಇದ್ದಾರೆ ಪಾಪ. ಅವ್ರು ಯಾರು ಓಡಕ್ಕೆ ವಯಸ್ಸಾದ ಕಲಾವಿದರು ತುಂಬ ಜನ ಇದ್ದಾರೆ, ಓಡೋಕ್ಕಾಗಲ್ಲ. ನಾವು ಇವತ್ತು ಮನವಿ ಕೊಟ್ಟು ಇಲ್ಲಿ ಒಂದು ಪ್ರೆಸ್ ಮೀಟ್ ಮಾಡೋಣ ಅಂತ ನಮ್ಮ ಮಾಧ್ಯಮದ ಮೂಲಕ ದಯಮಾಡಿ ನೀವಾದರೂ ಕೂಡ ಸರ್ಕಾರದ ಕಣ್ತರಿಸಿ ನಮಗೆ ಬೇಗ ಅನುದಾನ ಬಿಡುಗಡೆ ಕಲಾವಿದರು ಅನುಕೂಲ ಆಗುತ್ತೆ ಸರ್. ನಮಗೆ ನಂಬಿಕೆ ಯಾಕೆ ನಾವು ಅಲ್ಲಿ ಧರಣಿ ಕೂರ್ತೀವಿ. ಅಷ್ಟು ತೊಂದರೆ ಆಗಿದೆ ನಮ್ಮ ಕಲಾವಿದರಿಗೆ. ಹಿಂಗೆ ತೊಂದರೆ ಕೊಟ್ಟರೆ ಹೇಗೆ ಸರ್? ನಿಜವಾಗ್ಲೂ ಕೂಡ ಇದು ಬಾಗಿಲು ಹಾಕ್ಬಿಡ್ಲಿ ಅತ್ತಾಗ ಅನುದಾನ ಇಲ್ಲ ಅಂದ್ಬಿಟ್ಟು ಇಲಾಖೆ ನಡೆಸೋದು ಬೇಡಿ. ಇಂಥ ದೊಡ್ಡ ಇಲಾಖೆಯಲ್ಲಿ ದುಡ್ಡಿಲ್ಲ ಅಂದರೆ ನಮ್ಗೇನೋ ಗತಿ ಏನು ಅಂತ ಸರ್. ಈಗ ಸಾಂಸ್ಕೃತಿಕ ನಾಡು ನುಡಿ ಸಂಸ್ಕೃತಿ ಬೆಳೆಸ್ತೀವಿ ಅಂದ್ರೆ ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ದೊಡ್ಡ ಇಲಾಖೆಯಲ್ಲಿ ಈ ರೀತಿ ನಾವು ನಮ್ಮ ವಯಸ್ಸಿನಲ್ಲಿ ನಾವು ಇಷ್ಟೇ ಮೊದಲು ಈ ರೀತಿ ನೋಡ್ತಾ ಇರೋದು. ಅನುದಾನ ಬೇಗ ಬಿಡುಗಡೆ ಆಗ್ತಿತ್ತು, ಆಯಾ ವರ್ಷದಲ್ಲಿ ಕೊಟ್ಬಿಡ್ತಿದ್ರು. 2 ವರ್ಷ ಆಗಿ ಬಂತು ನಾವು ಕಾರ್ಯಕ್ರಮ ಮಾಡಿ ನಮ್ಮ ಕೈಯಿಂದ ದುಡ್ಡು ಹಾಕ್ಬಿಟ್ಟು ಕಲಾವಿದರು ಕರ್ಕೊಂಡೋಗಿ ಮಾಡಿ ನಮ್ಗೆ ಇನ್ನೂ ಅದು ಕೊಡುವಂಥದ್ದು ಗೌರವ ಸಂಭಾವನೆ ಅದು ಇಲ್ಲ ಅಂದರೆ ನಾವು ಹೇಗೆ ಸಹ ಜೀವನ ಮಾಡೋದು? ಕಲೆನೇ ನಂಬ್ಕೊಂಡು ಸರ್. ಹೌದು ಕೂಡ ಇದನ್ನೇ ಸಹ ನಮ್ಮ ಜೀವನ ನಿರ್ವಹಣೆಗೆ ಎಷ್ಟು ಜನ ಕಲಾವಿದರು? ತುಂಬ ಜನ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.